ಕಾಳಲಿಂಗೇಶ್ವರ ಜಾತ್ರೆ ಡಿಸೆಂಬರ್ 3ರಿಂದ ಆರಂಭ. ಅಫಜಲ್ಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಗ್ರಾಮದೇವರಾದ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವ ಡಿಸೆಂಬರ್ 3ರಿಂದ ಆರಂಭವಾಗಲಿದೆ ಎಂದು ದೇವಸ್ಥಾನ ಸಮಿತಿಯ ಪ್ರಮುಖರು ತಿಳಿಸಿದ್ದಾರೆ. ಗ್ರಾಮ ಮುಖಂಡ ಸಂತೋಷ್ ಮಲಗೊಂಡ ನೀಡಿದ ಮಾಹಿತಿಯಂತೆ ಇಂದಿನಿಂದಲೇ ಜಿಗಳೂರಿನ ವಿರೂಪಾಕ್ಷಯ್ಯ ಅವರಿಂದ ದತ್ತಾತ್ರೇಯ ಜೀವನ ದರ್ಶನ ಮಹಾಪುರಾಣ ಕಾರ್ಯಕ್ರಮ ಸತತ 9 ದಿನಗಳು ಜರುಗಲಿದೆ. ಡಿಸೆಂಬರ್ 3ರಂದು ರೈತರಿಗಾಗಿ ಎತ್ತಿನ ಬಂಡಿ ಓಟದ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಪ್ರಥಮ ಬಹುಮಾನವಾಗಿ 11,000 ರೂಪಾಯಿ ಸೇರಿದಂತೆ 4ನೇ ಸ್ಥಾನದವರೆಗೆ ಬಹುಮಾನಗಳನ್ನು ನೀಡಲಾಗುತ್ತದೆ. ಇನ್ನು ಡಿಸೆಂಬರ್ 4ರಂದು ರಾತ್ರಿ 8 ಗಂಟೆಗೆ ಲಕ್ಷ ದೀಪೋತ್ಸವ ಭಕ್ತರ ಸಮ್ಮುಖದಲ್ಲಿ ನೆರವೇರಲಿದೆ ಎಂದು ಅವರು ತಿಳಿಸಿದರು. ಗ್ರಾಮದ ಮುಖಂಡ ದತ್ತಣ್ಣ ಸನಗುಂದಿ ಅವರು ಮಾತನಾಡಿ, ಜಾತ್ರೆ ಹಾಗೂ ನೂತನ ಮಾಲಗಂಬ ಜೀರ್ಣೋದ್ಧಾರ ಪ್ರಯುಕ್ತವು ಈ ಮಹಾಪುರಾಣ ಕಾರ್ಯಕ್ರಮ ಜರುಗಲಿದೆ ಎಂದರು. ಡಿಸೆಂಬರ್ 5ರಂದು ಬೆಳಗ್ಗೆ 5 ಗಂಟೆಗೆ ಅಗ್ನಿ ಪ್ರವೇಶದ ಬಳಿಕ ವಾದ್ಯ ವೈಭವ, ಮುತ್ತೈದೆಯರ ಮುತ್ತಿನಾರತಿ ಮತ್ತು ಭಕ್ತಿ ಸಂಭ್ರಮದ ನಡುವೆ ಕಾಳಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಇನ್ನು ಈ ಜಾತ್ರೆಯಲ್ಲಿ ಚಿನ್ಮಯಗಿರಿ ವಿಶ್ವಾರಾಧ್ಯ ವೀರಮಹಂತ ಶಿವಾಚಾರ್ಯರು ಸೇರಿದಂತೆ ಈ ಭಾಗದ ಪ್ರಮುಖ ಮಠಾಧೀಶರು, ರಾಜಕೀಯ ಧುರೀಣರು ಹಾಗೂ ಅನೇಕ ಭಕ್ತರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂತೋಷ್ ಮಲಗೊಂಡ, ದತ್ತಣ್ಣ ಸನಗುಂದಿ, ಸಿದ್ದನಗೌಡ ಮಾಲಿಪಾಟೀಲ್, ಶರಣಗೌಡ ಪಾಟೀಲ್, ದತ್ತಣ್ಣ ಬಿರಾದರ್ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಜೀವನ ಚರಿತ್ರೆ ಹಾಗೂ ಮಹಾಪುರಾಣ ಕಾರ್ಯಕ್ರಮವು ಇದೇ ನಮ್ಮ ಗದಗ ಜಿಲ್ಲೆಯವರಾದಂಥ ವಿರೂಪಾಕ್ಷಯ್ಯ ಶಾಸ್ತ್ರೀಜಿ ಹಿರೇಮಠ್ ಜಿಗಳೂರವರ ಒಂದು ದಿವ್ಯವಾಹಿನಿಯಲ್ಲಿ ಪ್ರತಿದಿನ ಸಾಯಂಕಾಲ ದಾಸೋಹದೊಂದಿಗೆ ಪುರಾಣ ಪ್ರಾರಂಭವಾಗುತ್ತದೆ. ಇದೇ ದಿನಾಂಕ 26/11/2026ರಂದು ಸತತ ಪುರಾಣ ಪ್ರಾರಂಭವಾಗಿ ಇದು ಈ ಸಾರಿ ಜಾತ್ರೆ ವಿಶೇಷ ಏನಪ್ಪ ಅಂದರೆ ನಮ್ಮ ರೈತರ ಆಟ, ರೈತರ ಓಟ. ನಮ್ಮ ಇಂಗಳಿಯ ಬಸವ ಯುವಕ ಮಂಡಳಿಯವರು ಎತ್ತಿನ ಬಂಡೆ ಸ್ಪರ್ಧೆ 3ನೇ ತಾರೀಕು ಆಯೋಜಿಸುತ್ತಾರೆ. ಆದ್ದರಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಎತ್ತಿನ ಬಂಡೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಮ್ಮ ಇಂಗಳಗಿ ಗ್ರಾಮದ ವತಿಯಿಂದ ಕೇಳ್ಕೊಳ್ತೇನೆ. ಅದೇ ರೀತಿ ಸಾಯಂಕಾಲ 4/12/2025ರಂದು ನಮ್ಮ ಸತತವಾಗಿ ನಡೆದುಕೊಂಡು ಬಂದಂಥ ಪುರಾಣ ಕಾರ್ಯಕ್ರಮವು ಬೆಳಗ್ಗೆ 8 ಗಂಟೆಗೆ ಮಹಾಮಂಗಲ ಕಾರ್ಯಕ್ರಮವಾಗುತ್ತದೆ. ಅದೇ ದಿನ ಸಾಯಂಕಾಲ ಶ್ರೀ ಕಾಳಿಂಗೇಶ್ವರ ದೇವಸ್ಥಾನದ ಹತ್ತಿರ ದೀಪೋತ್ಸವ ಕಾರ್ಯಕ್ರಮ ಇಟ್ಟುಕೊಂಡು ಅದೇ ರೀತಿ 5ನೇ ತಾರೀಕು 5/12/2025ರಂದು ಬೆಳಗ್ಗೆ 7:30 ಅಗ್ಗಿ ಪ್ರವೇಶ ಇರುತ್ತದೆ ಎಲ್ಲ ಪುರೋಹಿತರೊಂದಿಗೆ. ಅದೇ ರೀತಿ 5/12/2025ರಂದು ಇದೇ ನಮ್ಮ ಕಾಳಿಂಗೇಶ್ವರ ಪಲ್ಲಕ್ಕಿ ಹಾಗೂ ನಿಂಗರಾಯ ಮುತ್ತರ ಪಲ್ಲಕ್ಕಿಯು ನಮ್ಮ ಇಂಗಳಿಗೆಯ ಪ್ರಮುಖ ಬೀದಿಯಲ್ಲಿ ತಬಲಾ ವಾದ್ಯದೊಂದಿಗೆ ಹಾಗೂ ನೃತ್ಯದೊಂದಿಗೆ ಪುರೋಹಿತರೊಂದಿಗೆ ಬಹು ವಿಜೃಂಭಣೆಯಿಂದ ನಮ್ಮ ಪ್ರಮುಖ ಇಂಗಳಗಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಅದೇ ರೀತಿ ಸಾಯಂಕಾಲ 5:30 ನಮ್ಮ ಭಾಗದ ನಡೆದಾಡುವ ದೇವರಾದ ಷಡಕ್ಷಲಿ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯರ ಹಾಗೂ ಮಳೇಂದ್ರ ಶಿವಾಚಾರ್ಯರು ಹಾಗೂ ವೀರಮಹಂತ ಶಿವಾಚಾರ್ಯರ ಒಂದು ದಿವ್ಯ ಪಾದಸ್ಪರ್ಶದಿಂದ ಅದೇ ದಿನ ಸಾಯಂಕಾಲ 5 ಗಂಟೆಗೆ ಬಹು ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ. ರಥೋತ್ಸವ ಆದ ನಂತರ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಧರ್ಮಸಭೆ ಇರುತ್ತದೆ. ಅದು ಆದ ನಂತರ ಇದೇನು ನಮ್ಮ ಉತ್ತರ ಕರ್ನಾಟಕ ಭಾಗದ ಸ್ಪೆಷಲ್ ಅಡುಗೆ ಅಂದ್ರೆ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ. ನಮ್ಮ ಗ್ರಾಮದ ಬಸವ ಯುವಕ ಮಂಡಳಿಯವರು ಸಾಯಂಕಾಲ 8:30 ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ದಾಸೋಹ ಇಟ್ಟುಕೊಂಡಿರ್ತಾರೆ. ಆದ್ದರಿಂದ ಸಕಲ ಸದ್ಭಕ್ತರು ನಮ್ಮ ಅಫಜಲ್ಪುರ ತಾಲೂಕಲ್ಲಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಂಡು ನಮ್ಮ ದಾಸೋಹ ಪಡೆದುಕೊಂಡು ನಮ್ಮ ಜಾತ್ರೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಹಾಗೂ ಬರುವಂಥ ಭಕ್ತಾದಿಗಳಿಗೆ ನಮ್ಮ ಇಂಗಳಗಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಂದ ಹಾರ್ದಿಕವಾಗಿ ಸ್ವಾಗತ ಕೋರಿಕೊಳ್ಳುತ್ತೇನೆ. ಅಂಗವಾಗಿ ನೂತನ ಮಾಲಗಂಬ ಜೀರ್ಣೋದ್ಧಾರ ಪ್ರಯುಕ್ತ ನಡೆಯಲಿರುವ ನಮ್ಮ ಇಂಗಳಗಿ ಜಾತ್ರೆಯ ಈ ಸಾರಿ ವಿಶೇಷ ಏನಪ್ಪ ಅಂದರೆ ರೈತರ ಆಟ, ಎತ್ತಿನ ಬಂಡೆ ಸ್ಪರ್ಧೆ ಇರುತ್ತದೆ. ಆದ್ದರಿಂದ ನಮ್ಮ ಅಫಜಲ್ಪುರ ತಾಲೂಕಿನ ಎಲ್ಲ ಗ್ರಾಮಸ್ಥರು ಈ ಎತ್ತಿನ ಬಂಡೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು. ಈ ಎತ್ತಿನ ಬಂಡೆ ಸ್ಪರ್ಧೆಯಲ್ಲಿ 4 ರೀತಿ ಬಹುಮಾನ ಇರುತ್ತದೆ. ಮೊದಲನಾಗಿ ಪ್ರಥಮವಾಗಿ 11,000, ಎರಡನೆಯ ಸ್ಥಾನವಾಗಿ 5,000 ಹಾಗೂ 3ನೇ ಸ್ಥಾನವಾಗಿ 2,500. ಇನ್ನೊಂದು 4ನೇ ಸ್ಥಾನ ಏನಪ್ಪ ಅಂದ್ರೆ 1,000 ರೂಪಾಯಿ ಇರುತ್ತದೆ. ಆದ್ದರಿಂದ ಎಲ್ಲ ರೈತರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಂತೋಷ ಪಡಬೇಕಾಗಿ ತಮ್ಮೆಲ್ಲರಲ್ಲಿ ನಮ್ಮ ಇಂಗಳಗಿ ಗ್ರಾಮಸ್ಥರಿಂದ ಕೇಳಿಕೊಳ್ಳುತ್ತೇವೆ. ಎತ್ತಿನ ಬಂಡೆ ಸ್ಪರ್ಧೆಯು ಇದೇ 3/12/2025ರಂದು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗುತ್ತದೆ. ಏನಾದರೂ ಸಹಾಯ ಇದ್ದರೆ ನಮ್ಮ ಇಂಗಳಗಿ ಗ್ರಾಮದ ಬಸವ ಯುವಕ ಮಂಡಳಿಗೆ
ಕೇಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ನಮ್ಮ ಕಾಳಲಿಂಗೇಶ್ವರ ದರ್ಶನ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 26ನೇ ತಾರೀಕು ಚಾಲೂ ಆಗುತ್ತದೆ. 9 ದಿನ ಸತತವಾಗಿ ನಡೀತಿದೆ. ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಬರಬೇಕು. ಎಲ್ಲರೂ ಬಂದು ಈ ಪುರಾಣದಲ್ಲಿ ಭಾಗಿಯಾಗಬೇಕೆಂದು ನನ್ನ ಕಳಕಳಿ ವಿನಂತಿ.